ನೋಟವನ್ನು ವೇಸ್ಟ್ ಅಂತ ಯಾರು ಇವತ್ತು ಪ್ರಚಾರ ಮಾಡ್ತಾರ, ಚುನಾವಣೆಯಲ್ಲಿ ಸೋಲುವ ಹೆದರಿಕೆ ಯಾರಿಗೆ ಶುರುವಾಗಿದೋ ಅವ್ರು ಈ ಲೋಕಸಭೆಯ ಚುನಾವಣೆಯ ಮುಖಾಂತರ ನಾವೊಂದು ಉತ್ತರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಮೋದಿಜಿಯವರ ಯಾವುದೇ ರೀತಿಯ ಪ್ಲಾನೇ ಇರಲಿಲ್ಲ. ನೋಟ್ ಅಂತ ಹೇಳಿದ ತಕ್ಷಣ ಇಷ್ಟು ಎದುರಿದ್ದೀರಿ, ಬೆಂಗಳೂರಿಗೆ ಬಂದು ಹೋಗೋರು ಈಗ ಮಂಗಳೂರಿಗೆ ಯಾಕೆ? ನೋಟಕ್ಕೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಿದ್ದಾರೆ. ಇದು 14ನೇ ತಾರೀಕಿಗೆ ಸಭೆಯಲ್ಲಿ ಬಂದಾಗ ಮೋದಿಜಿ ಅವರು ರೈಟಿಂಗಿನ ಮುಖಾಂತರ ಇದನ್ನು ತನಿಖೆ ಮಾಡಿಸಬೇಕು. ಈ ದೇಶದ ಪ್ರಧಾನಿಯವರಿಗೆ ನಮ್ಮ ಒತ್ತಾಯ, ನಾವು ಕೂಡ ಹಿಂದೂಗಳೇ ಅನ್ನುವಂಥದ್ದು. ಮಾನ್ಯ ಮೋದಿಜಿ ಅವರೇ, ನಾವೆಲ್ಲ ನಿಮ್ಮ ಮನೆಯ ಕೆಲಸದ ಕೈಯಾಳುಗಳು. ನಾವು ಹೇಳಿದ ಒಂದು ಅಕ್ಷರ ನಿಮಗೆ ಇಷ್ಟ ತನಕ ಮುಟ್ಲಿಲ್ಲಲ್ಲ. ಈ ಮುಟ್ಟಿಸದಂಥ ಪಾಪಿ ವ್ಯಕ್ತಿಗಳು ಯಾರು? 2014ರಲ್ಲೂ ಕೂಡ ಒಂದು ಚುನಾವಣೆ ನಡೆದ ಅಂಥ ಸಂದರ್ಭದಲ್ಲಿ ಕೂಡ ನಾವು ಈ ದೇಶದ ಪ್ರಧಾನಮಂತ್ರಿಯವರಿಗೂ ಮನವಿ ಮಾಡಿದ್ದೆವು. ಆ ಹೊತ್ತಿನಲ್ಲೂ ಕೂಡ ಪ್ರಧಾನಿಯವರಿಗೆ ನಾವು ಕೆಲಸವೂ ಮಾಡಿದ್ದೇವೆ. ಮಾನ್ಯ ಮೋದಿಜಿಯವರಿಗೆ BJPಯಲ್ಲಿ ನಾವು ಕೆಲಸವೂ ಕೂಡ ಆ ಹೊತ್ತಿನಲ್ಲಿ ಮಾಡಿದವರು. ನಾವು ಆ ಹೊತ್ತಿನಲ್ಲಿ ಕೂಡ ಮನವಿಯನ್ನು ಮಾಡಿದ್ದೇವೆ, ಈ ಮಗುವಿಗೊಂದು ನ್ಯಾಯ ಕೊಡಿಸಿ ಅಂತ ಹೇಳಿ. ಮಾಡಲಿಲ್ಲ. 14ರಿಂದ 24ರವರೆಗೆ 10 ವರ್ಷ ಕಾದಿದ್ದೇವೆ. 10 ವರ್ಷದಿಂದ ಕಾಯ್ತಿದ್ದೇವೆ. ಆದರೂ ಇಷ್ಟ ತನಕ ನ್ಯಾಯ ಕೊಡಿಸಲಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳು, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಈ ಮಗುವಿನ ಬಗ್ಗೆ ಚಕಾರ ಶಬ್ದವನ್ನು ಯಾರೂ ಕೂಡ ಮಾತಾಡಲಿಲ್ಲ. ಈ ನೋವು ನಮ್ಮಲ್ಲಿ 12 ವರ್ಷದಿಂದ ನಮ್ಮನ್ನು ಜ್ವಲಂತವಾಗಿ ಇಟ್ಕೊಂಡು ಬಂದಿದ್ದೇವೆ. ಈ ನೋವನ್ನೇ ಇವತ್ತು ನಾವು ಕೇಳುವಂಥದ್ದು ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಯಾಕಂತ ಹೇಳಿದರೆ, ಸೌಜನ್ಯಳ ಯಾವಾಗ ಅತ್ಯಾಚಾರ ಕೊಲೆ ಆಯಿತೋ ಆ ಸಂದರ್ಭದಲ್ಲಿಯೇ ಈ ನೋಟ ಅನ್ನುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ನಾವು ಮತ ಬಹಿಷ್ಕಾರ ಮಾಡೋದು ತಪ್ಪಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ಕೆಲಸ ಅಲ್ಲ ಅದು, ಸಾಮಾನ್ಯ ಜನರ ಹಕ್ಕು ಅದು. ಆ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸಕ್ಕೆ ನಾವು ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಈ ದೇಶದ ಸಂವಿಧಾನ ತೋರಿಸಿದಂಥ ಒಳ್ಳೆಯ ಒಂದು ಪ್ರಕ್ರಿಯೆ ಅಂತ ಹೇಳಿದರೆ ನೋಟ. ಅದಕ್ಕೋಸ್ಕರ ನಾವು ನೋಟವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತದಾರರು ಮತದಾನ ಹಾಕದೆ ನಿಲ್ಲುವುದಕ್ಕಿಂತ ನೋಟಕ್ಕೆ ಮತದಾನ ಹಾಕಿದರೆ ಈ ದೇಶದ ಸಂವಿಧಾನವೇ ಆ ನೋಟದ ಪ್ರಕ್ರಿಯೆಯನ್ನು ಸರಿಯಾಗಿ ತುಲನೆ ಮಾಡಿ, ಯಾತಕ್ಕೋಸ್ಕರ ದಕ್ಷಿಣ ಕನ್ನಡದಲ್ಲಿ ಇಷ್ಟು ನೋಟ ಬಿತ್ತು, ಇಲ್ಲಿ ಯಾವುದರಿಂದ ತಪ್ಪಾಗಿದೆ, ಶಾಸಕಾಂಗದಿಂದ ತಪ್ಪಾಗಿದೆಯೋ, ನ್ಯಾಯಾಂಗದಿಂದ ತಪ್ಪಾಗಿದೆಯೋ, ಪತ್ರಿಕಾ ರಂಗದಿಂದ ತಪ್ಪಾಗಿದೆಯೋ, ಕಾರ್ಯಾಂಗದಿಂದ ತಪ್ಪಾಗಿದೆಯೋ, ಇದನ್ನೆಲ್ಲ ತುಲನೆ ಮಾಡುವಂಥ ಒಂದು ಕೆಲಸ ಮಾಡಲಿಕ್ಕೆ ಆಗ್ತದೆ. ನೋಟ ವೇಸ್ಟ್ ಅಲ್ಲ. ನೋಟವನ್ನು ವೇಸ್ಟ್ ಅಂತ ಯಾರು ಇವತ್ತು ಪ್ರಚಾರ ಮಾಡ್ತಾರ, ಚುನಾವಣೆಯಲ್ಲಿ ಸೋಲುವ ಹೆದರಿಕೆ ಯಾರಿಗೆ ಶುರುವಾಗಿದೋ ಅವ್ರು ಇವತ್ತು ಅದು ವೇಸ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದು ತಪ್ಪು ಕಲ್ಪನೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ, ಶತಮಾನಗಳಿಂದ ನಡೆದಂಥ ಸಾವಿರಾರು ಹೆಣ್ಣು ಮಕ್ಕಳ ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ಗೆ, ಅದರ ಜೊತೆಯಲ್ಲಿ ಎಷ್ಟೋ ಸಾವಿರ ಕೋಟಿಗಳ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಯಾವುದೇ RBI ಪರ್ಮಿಷನ್ ಇಲ್ಲದೆ ಅದು ನಿಲ್ಲಬೇಕು. ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದು. ಆ ದೇವಸ್ಥಾನದ ಅಧಿಕಾರ ಹಿಂದೂಗಳಿಗೇ ಬರಬೇಕದು. ಅನ್ಯಮತೀಯರು ಆ ದೇವಸ್ಥಾನದಲ್ಲಿ ಇದ್ದು ಆಡಳಿತ ಮಾಡಲಿಕ್ಕೆ ಆಗುವುದಿಲ್ಲ. ಈ ದೇಶದ ಕಾನೂನಿದೆ. ಉದಾಹರಣೆಗೆ ನಾವು ನೋಡ್ಬೋದು, ನಮ್ಮಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಅಂತ ಹೇಳಿ ಸೋಮನಾಥ ನಾಯಕರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾರೆ. 3-4 ಬುಕ್ಕುಗಳನ್ನು ತೆಗೆದಿಟ್ಟಿದ್ದಾರೆ. ಆ ಬುಕ್ಕುಗಳಲ್ಲಿ ಹುಡುಕಿದ್ರೆ 350ರಿಂದ 1000 FIRಗಳನ್ನು ಮಾಡುವಂಥ ದಾಖಲೆಗಳಿದ್ದಾವೆ. ಅದು ಯಾರು ಸೋಮನಾಥ ನಾಯಕರು ಸೃಷ್ಟಿ ಮಾಡಿದಂಥ ದಾಖಲೆಗಳಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಸೃಷ್ಟಿ ಮಾಡಿದಂಥ ದಾಖಲೆಗಳಲ್ಲ. ಸರ್ಕಾರವೇ ಏನು ಮಾಹಿತಿ ಹಕ್ಕಿನಿಂದ ತೆಗೆದಂಥ ದಾಖಲೆಗಳಿರುವಂಥದ್ದು. ಯಾಕೆ ಕೇಸ್ ಆಗೋದಿಲ್ಲ? ಕೇಸು ಮಾಡಿದರೂ ಆಗೋದಿಲ್ಲ ಯಾಕೆ? AC ಕೋರ್ಟಲ್ಲಿ ಕೂಡ ಈ ಜಾಗದ ವಿಷಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿ ಆರ್ಡರ್ ಆದರೂ ಕೂಡ ಇಷ್ಟ ತನಕ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಲಿಲ್ಲ. DC ಕೋರ್ಟಲ್ಲಿ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿದರೆ ದಾಖಲಾಗೋದಿಲ್ಲ ಕೇಸ್. ಈ ರಾಜ್ಯದ ಹೈಕೋರ್ಟಲ್ಲಿ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿದರೆ ಕೇಸ್ ದಾಖಲಾಗೋದಿಲ್ಲ. ಯಾರು ಸ್ವಾಮಿ ಇದ್ರೆ ಹಿಂದ್ಗಡೆ ಇರುವಂಥದ್ದು? ಹಾಗಾದರೆ ಈ ದೇಶದಲ್ಲಿ ಕಾನೂನು ಎಷ್ಟಿದೆ?
ನಮಗೊಂದು ಕಾನೂನು, ಇನ್ನೊಬ್ಬರಿಗೆ ಒಂದು ಕಾನೂನು, ಮತ್ತೊಬ್ಬರ ಇನ್ನೊಂದು ಕಾನೂನು, ಇದು ಮಾಡಲಿಕ್ಕಾಗುತ್ತಾ? ಇದು ನಮ್ಮ ಪ್ರಶ್ನೆ ಇರುವಂಥ. ಅದಕ್ಕೋಸ್ಕರ ನಾವು ಈ ಸಲ ಚುನಾವಣೆಯಲ್ಲಿ ಒಳ್ಳೆಯ ಒಂದು ಅವಕಾಶ, ಈ ಸೌಜನ್ಯಳ ಹೋರಾಟ ನಡೆಯುತ್ತಿದ್ದಂಥ 12ನೇ ವರ್ಷದ ಹೋರಾಟ ನಡೆಯುತ್ತಿದ್ದಂಥ ಸಂದರ್ಭದಲ್ಲೇ ಒಂದು ಲೋಕಸಭಾ ಚುನಾವಣೆ ಬಂದಿದೆ. ಈ ಲೋಕಸಭೆಯ ಚುನಾವಣೆಯ ಮುಖಾಂತರ ನಾವು ಒಂದು ಉತ್ತರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಯಾಕಂತ ಹೇಳಿದರೆ ಇದೀಗಲೇ ಓಟಿಗೆ ನಿಂತ ಕಾಂಗ್ರೆಸ್ ಪಕ್ಷದ, BJP ಪಕ್ಷದ ಏನು ಉರಿಯಾಳುಗಳಿದ್ದಾರ ಅವರಿಗೆ ಇವತ್ತು ಬಿಸಿ ಮುಟ್ಟಿದೆ, ಹೆದರಿಕೆ ಸ್ಟಾರ್ಟ್ ಆಗಿದೆ. ನಾವು ಸೋಲ್ತೇವೆ ಅಂತೇಳಿ. ಏನಾಗಿದೆ ಅಂತ ಹೇಳಿದರೆ, ಈಗ ಮೋದಿಜಿಯವರ ಯಾವುದೇ ರೀತಿಯ ಪ್ಲಾನೇ ಇರಲಿಲ್ಲ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಗೆ ಬರುವಂಥದ್ದು. ಈಗ ತಕ್ಷಣದಿಂದಲೇ ನಾಳ್ದು 14ನೇ ತಾರೀಕಿಗೆ ಮೋದಿಜಿಯವರು ಬರ್ತಾರೆ ಅನ್ನುವಂಥದ್ದು. ನಾನು ಕೇಳುವಂಥದ್ದು, ಬರೇ ನೋಟದ ಅಭಿಯಾನ ಪ್ರಾರಂಭ ಮಾಡಿದ ಹಂತದಲ್ಲಿ ನೋಟಕ್ಕೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿಯವರೇ ಅದನ್ನು ತೋರಿಸ್ತಾ ಇದ್ದಾರೆ. ಈ ಸಲ ನಾನು ಮಂಗಳೂರಿಗೆ, ಉಡುಪಿ ಜಿಲ್ಲೆಗೆ ಹೋಗದಿದ್ದರೆ ಏನಾದರೂ ಅನಾಹುತ ಆಗ್ತದೆ, ನಮ್ಮ 2-3 ಸೀಟ್ ಕಳ್ಕೊಳ್ತೇವೆ ಅಂತ ಹೇಳಿ ಗೊತ್ತಾಗಿ ಆಯ್ತಲ್ಲ. ನೋಟಕ್ಕೆ ಹಾಗಾದರೆ ಎಷ್ಟು ಶಕ್ತಿ ಇದೆ? ಇದೇ ಕೆಲಸವನ್ನು ಹಿಂದೆ ಮಾಡ್ತಿದ್ರೆ. ಇದಕ್ಕೋಸ್ಕರ ನಾವು 14ನೇ ತಾರೀಕಿಗೆ ಮೋದಿಜಿಯವರು ಬರ್ತಾರೆ. ಅವ್ರಿಗೂ ನಮ್ಮಲ್ಲಿ ಒಂದು ವಿನಂತಿ, ಪಾಪ 12 ವರ್ಷದಿಂದ ನಿಮ್ಮ ಸಹೋದ್ಯೋಗಿಗಳು ಇಲ್ಲೇ ಆಡಳಿತ ಮಾಡ್ತಾ ಇದ್ದವರು, ನಿಮಗೆ ಗೊತ್ತಿಲ್ಲ ఢಿಲ್ಲಿಯಲ್ಲಿ, ಆದರೂ ಕೂಡ ఢಿಲ್ಲಿಗೆ ಬಂದು ಕೂಡ ನಾವು ಅವೇರ್ನೆಸ್ ಮಾಡಿದ್ದೇವೆ ಈ ಹೋರಾಟದ ಬಗ್ಗೆ, ಈ ಮಗುವಿನ ಬಗ್ಗೆ, ಇಲ್ಲಿ ಏನೇನು ಅನಾಹುತಗಳು ಆಗ್ತವೆ ಅಂತೇಳಿ, ಎಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ಆಗ್ತಾ ಇದ್ದಾವೆ, ಇಲ್ಲಿ ಎಷ್ಟು ದೇಶದ್ರೋಹದ ಕೆಲಸಗಳು ಆಗ್ತಾ ಇದೆ. ಇಡೀ ಭಾರತ ದೇಶದಲ್ಲಿ ಆಗದಂತಹ ಒಂದು ನೀಚ ಕೃತ್ಯಗಳು ನಮ್ಮ ಜಿಲ್ಲೆಯ ಧರ್ಮಸ್ಥಳ, ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿದೆ. ಹೇಳಿದ್ದೇವೆ ನಾವು ಇಷ್ಟ ತನಕ, 12 ವರ್ಷದಿಂದ ಹೇಳಿದ್ದೇವೆ. ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ನಾವು ಹೇಳುವಂಥದ್ದು ಕೆಲವು ಬೇಡಿಕೆಗಳನ್ನು ನಾವು ಇವತ್ತು ರೈಟಿಂಗಲ್ಲಿ ಕೊಡ್ತಾ ಇದ್ದೇವೆ. ಏನೇನು ಅನಾಚಾರಗಳು, ಅತ್ಯಾಚಾರಗಳು, ಭೂಗಳ್ಳ ದಂಧೆಗಳು, ಸರ್ಕಾರಿ ಭೂ ಕಬಳಿಕೆ, ಇದಕ್ಕೆ ಎಲ್ಲದಕ್ಕೊಂದು ತಾರ್ಕಿಕ ಅಂತ್ಯ ನಾಳ್ದು 14ನೇ ತಾರೀಕಿಗೆ ಸಭೆಯಲ್ಲಿ ಬಂದಾಗ ಮೋದಿಜಿಯವರು ರೈಟಿಂಗಿನ ಮುಖಾಂತರ ಇದನ್ನು ತನಿಖೆ ಮಾಡಿಸಬೇಕು. ಈ ದೇಶದ ಪ್ರಧಾನಿಯವರಿಗೆ ನಮ್ಮ ಒತ್ತಾಯ, ನಾವು ಕೂಡ ಹಿಂದೂಗಳೇ, ನಾನು ಕೂಡ ಒಬ್ಬ 40 ವರ್ಷಗಳಿಂದ ಸಂಘ ಪರಿವಾರದ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಿಕೊಂಡು ಬಂದವನು. ಪ್ರಸನ್ನ ರವಿ ಕೂಡ ಸಂಘ ಪರಿವಾರದ ದುರ್ಗಾವಾಹಿನಿ ಇರ್ಬೋದು, ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದವರೇ. ತಮ್ಮಣ್ಣ ಶೆಟ್ಟರು ಕೂಡ ಸಂಘದ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದಂಥವರು. ನಮ್ಮ ಅಧ್ಯಕ್ಷರು ಕೂಡ ಅನಿಲ್ ಕುಮಾರ್ ಅಂತರವರು ಕೂಡ ಒಂದು ಸಂಘದ ಸ್ವಯಂ ಸೇವಕರಾಗಿ ಇದ್ದವರು. ಈ ಕಡೆಯಿಂದ ನಮ್ಮ ಸಂಚಾಲಕರು, ಬೆಳ್ತಂಗಡಿ ತಾಲೂಕಿನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಸಂಚಾಲಕರು, ಅವರು ಕೂಡ ಸಂಘ ಪರಿವಾರದ ಒಂದು ಸಂಘದಿಂದಲೇ ಪ್ರೇರೇಪಿತರಾಗಿ ಹಿಂದೂ ಧರ್ಮದ ಕೆಲಸ ಮಾಡುವವರು. ಇನ್ನು ಮಟ್ಟಣ್ಣವರು ಇರ್ಬೋದು, ಬೇರೆ ಬೇರೆ ಜನಗಳು ಯಾರ್ಯಾರು ಇವತ್ತು ಹೋರಾಟ ಮಾಡ್ತೀವಿ. ಬಂಧುಗಳೇ, ನಾವು ಕೇಳುವಂಥದ್ದು, ಮಾನ್ಯ ಮೋದಿಜಿಯವರೇ, ನಾವೆಲ್ಲ ನಿಮ್ಮ ಮನೆಯ ಕೆಲಸದ ಕೈಯಾಳುಗಳು. ನಾವು ಹೇಳಿದ ಒಂದು ಅಕ್ಷರ ನಿಮಗೆ ಇಷ್ಟ ತನಕ ಮುಟ್ಲಿಲ್ಲಲ್ಲ. ಈ ಮುಟ್ಟಿಸದಂಥ ಪಾಪಿ ವ್ಯಕ್ತಿಗಳು ಯಾರು ಈ ಜಿಲ್ಲೆಯ ಅಂತ ನತಮಸ್ತಕ ಒಂದು ರಾಜ್ಯಕ್ಕೆ ವ್ಯಕ್ತಿಗಳು ನಮಗೆ ಬೇಕಾ? 12 ವರ್ಷದಿಂದ ನ್ಯಾಯ ಕೊಡಲಿಕ್ಕೆ ಆಗಲಿಲ್ಲ ಅಂತ ಅನ್ನುವಂಥ ಬೇಕಾ? ಅದಕ್ಕೋಸ್ಕರ ನೋಟ ಅಭಿಯಾನ. ಯಾರ ಮೇಲೆ ನೋವಲ್ಲ ನಮಗೆ BJPಯ ಮೇಲೆ ನೋವಿಲ್ಲ, ಕಾಂಗ್ರೆಸ್ಸಿನ ಮೇಲೆ ನೋವಿಲ್ಲ. ಯಾಕೆ ನೋವಿಲ್ಲ ಅಂತ ಕೇಳ್ಬೋದು ನೀವು. ಯಾಕಂತ ಹೇಳಿದರೆ ಎರಡೂ ಪಕ್ಷವು ಒಂದೇ ಸ್ವಾಮಿ. ಇವತ್ತು ಕಾಂಗ್ರೆಸ್ನಲ್ಲಿದ್ದರೆ ನಾಳೆ BJPಯಲ್ಲಿ, ನಾಳೆ BJPಯಲ್ಲಿದ್ದರೆ ಇವತ್ತು ಕಾಂಗ್ರೆಸ್ನಲ್ಲಿ. ಇಂಥವರನ್ನು ಇಟ್ಕೊಂಡು ನಾವು ದೇಶ ಕಟ್ಟಲಿಕ್ಕೆ ಆಗೋದಿಲ್ಲ ಸ್ವಾಮಿ. ನಮ್ಮದು ಸನಾತನ ಹಿಂದೂ ಧರ್ಮ. ನಾನು ಹಿಂದೂ ಧರ್ಮದ ಪ್ರತಿಪಾದಕನಾಗಿ ಹೇಳ್ತೇನೆ, ನೀವು ಇವತ್ತು ತಪ್ಪು ಮಾಡ್ತಿದ್ದೀರಿ, ಈ ದೇಶವನ್ನು ಒಡಿತಿದ್ದೀರಿ, ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಹಾಳು ಮಾಡ್ತಿದ್ದೀರಿ. ಇದು ನಮ್ಮ ನೋವು ಇರುವಂಥದ್ದು, ಅಳಲಿರುವಂಥದ್ದು. ಇದನ್ನು ಮೋದಿಜಿಯವರಿಗೆ ಬೊಟ್ಟು ಮಾಡಿ ತೋರಿಸ್ಬೇಕಂತಲೇ ನಾವು ఢಿಲ್ಲಿಗೆ ಹೋಗಿದ್ದು. ಅಲ್ಲಿ ಕೂಡ ನಾವು ಟಾರ್ಚ್ ಹಾಕಿ ಹುಡುಕಿದ್ದೇವೆ, ಇವ್ರನ್ನು ಸಿಗಲಿಲ್ಲ ನಮಗೆ. ಆದರೆ 14ನೇ ತಾರೀಕಿಗೆ ಇಲ್ಲೇ ಬರ್ತಾರಂತ ಹೇಳಿದರೆ ನಮಗೆ ಬಹಳ ಸಂತೋಷದ ಸುದ್ದಿ ಅದು. ನಮ್ಮ ನಾಯಕರು, ನಮ್ಮ ಚಕ್ರವರ್ತಿ ಬರ್ತಾ ಇದ್ದಾರೆ, ಇವತ್ತು ನಮ್ಮ ರಾಜ ಬರ್ತಾ ಇದ್ದಾರೆ ಡೆಲ್ಲಿಯಿಂದ ಮಂಗಳೂರಿಗೆ. ಇವತ್ತಾದರೂ ಅವರು ಬರುವುದಕ್ಕಿಂತ ಮೊದಲು ಯೋಚನೆ ಮಾಡಬೇಕು. ಇಲ್ಲಿಗೆ ಎಲೆಕ್ಷನ್ಗೆ ನಿಂತವರು
ನಾನು ಬರೇ ಡಿಲ್ಲಿಗೆ ಮಾತ್ರ ಅಲ್ಲ, ಇಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ನಾನು ಇಲ್ಲಿಂದ ಒಂದು ಮನವಿಯನ್ನು ಮಾಡ್ತೇನೆ. ನೀವೇನು ನಿದ್ದೆ ಮಾಡ್ತಿದ್ದೀರಾ? ರೋಡ್ ಶೋ ಮಾಡಲಿ, ರೋಡ್ ಶೋ ಮಾಡಿ, ನಮಗೇನಾದರೂ ಅಭ್ಯಂತರ ಇಲ್ಲ. ನಾವು ಹೇಳುವಂಥದ್ದು ನಮ್ಮ ಜಿಲ್ಲೆಗೆ ಬರುವಾಗ ನಾವೇನು ನಮ್ಮ ಅಪೇಕ್ಷೆ ಇದನ್ನು ಕೊಡಬೇಕಲ್ಲ. ಮತ್ತು ನಾನು ಜಿಲ್ಲೆಗೆ ಬಂದಿದ್ದೆ, ಏನು ಮಾತಾಡಲಿಲ್ಲ, ಆಗ ಅವರು ಸುಮ್ಮನೆ ಕೂತಿದ್ರು, ಆಗಬಾರ್ದಲ್ವ? ಇದು ನಮ್ಮ ಒಂದು ಅಳಲು. ಅದನ್ನು ಚಕ್ರವರ್ತಿಗಳಿಗೆ, ನಮ್ಮ ಪ್ರಧಾನಿಯವರಿಗೆ ತಿಳಿಸಿ ಹೇಳುವಂಥದ್ದನ್ನು ನಾವು ಮಾಡ್ಬೋದು. ಮತ್ತು ನಾನು ಹೇಳೋದು, ಬರೀ ಮೋದಿಜಿಯವರು ಯಾಕೆ, ರಾಜ್ಯಸಭಾ ಸದಸ್ಯರನ್ನು ಕೂಡ ಕರೆಸಿ, ರಾಜ್ಯಸಭಾ ಸದಸ್ಯರನ್ನು ಕೂಡ ಕರೆಸಿ. ಯಾಕೆ ಬಿಡ್ತೀರಿ ನೀವು? ರಾಜ್ಯಸಭಾ ಸದಸ್ಯರು ಯಾಕೆ ಬರೋದಿಲ್ಲ? ಫೀಲ್ಡ್ ಮಾಡಿಸಪ್ಪ, ನಿಮ್ಮ ಪಾರ್ಟಿಯ ಜನ ಅಲ್ಲ ರಾಜ್ಯಸಭಾ ಸದಸ್ಯರು, ಅವರನ್ನು ಕೂಡ ಕರಿಬೇಕು ಇಲ್ಲಿಗೆ. ನಾಳ್ದು ಕರೆಸಿ, ನಿಮಗೆ ತಾಕತ್ತಿದ್ರೆ ನೋಡುವ. ಹಿಂದುತ್ವದ ಬಗ್ಗೆ ಓಟ್ ಕೇಳ್ತಿರಲ್ಲ, ಅವರನ್ನು ಕರೆಸಿ ವೇದಿಕೆಯಲ್ಲಿ ಕೂರಿಸಿ ನೋಡುವ. ಇದನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ. ರಾಜ್ಯಸಭಾ ಸದಸ್ಯರನ್ನು ಕೂಡ ಕರಿಬೇಕು ಇಲ್ಲಿದ್ದು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.